ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಗ್ಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಯಾಕಪ್ಪ? ಅಲ್ಲ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಣ. ಏನೋ? ಅದಕ್ಕೆ ನಿನ್ ಕಂಡ್ರೆ ಕೋಪ, ನಿನ್ ಜೊತೆ ಮಾತಾಡಲ್ಲ, ನಿನ್ನ ಅವಾಯ್ಡ್ ಮಾಡ್ತಾರೆ. ಆದ್ರೂ ನಿನ್ನ ಬಗ್ಗೆ ಯಾರಾದ್ರೂ ಪಿಟಿಕ್ ಅಂದ್ರೆ ಅವ್ರ ಮೇಲೆ ಹಂಗೆ ಎದುರು ಬೀಳ್ತಾರಲ್ಲ. ಆ ಇವೆಲ್ಲ ಲವ್ ಇಲ್ಲ ಅಂದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ ಕಣ. ಆ? ಭೂಮಿಕಾ ಅವ್ರು ಏನಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಅವ್ರು ಮುಂಚಿಂದನ ಹಾಗೆ ಯಾರನ್ನಾದ್ರೂ ತನ್ನವರು ಅಂತ ಅನ್ಕೊಂಡ್ಬಿಟ್ರೆ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಕಣ. ಯಾರನ್ನ ಬೇಕಾದ್ರೂ ಎದುರಾಕೋತಾರೆ, ಬಂಡೆ ತರ ನಿಂತಿರ್ತಾರೆ. ಅವರು ನೋಡಕ್ಕಷ್ಟೇ ಸಾಫ್ಟ್ ಕಣೋ, ಬಟ್ ಬಹಳ ರಫ್ ಅಂಡ್ ಟಫ್. ಆಕ್ಚುಲಿ ಅವ್ರು ಟೀಚರ್ ಅಲ್ಲ, ಲೇಡಿ ಕಮಿಷನರ್ ಆಗ್ಬೇಕಾಯ್ತು. ಗ್ರೇಟ್ ಕಣ ಅವರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಇಷ್ಟೊಂದು ಹೊಗಳ್ತಾ ಇದ್ಯಾ? ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಅಭಿಮಾನ. ಆದ್ರೆ ಅವರಿಗೆ ಬಿಗುಮಾನ. ಇಲ್ಲಿ ಆದ್ರೂ ಆಶ್ಚರ್ಯ ಆಗೋದೇನ್ ಗೊತ್ತಾ, ನೀನು ಅಂದ್ರೆ ಅತಿಗೆ ಅಷ್ಟೊಂದು ಎಗರಾಡ್ತಾರಲ್ವಪ್ಪ, ಆದ್ರೆ ಮಿಂಚು ಕಂಡ್ರೆ ಅದ್ಯಾಕೆ ಅಷ್ಟೊಂದು ಪ್ರೀತಿ? ಸಿಕ್ಕಾಪಟ್ಟೆ ಜೆಲ್ ಆಗ್ತಾರೆ ಕಣ, ತುಂಬಾ ಅಕ್ರೆ ಅವಳು ಕಂಡ್ರೆ. ಅವ್ರ ಕೆಮಿಸ್ಟ್ರಿನೇ ಅರ್ಥ ಆಗ್ತಾ ಇಲ್ಲ ನಂಗೆ. ಸಿಂಪಲ್ ಲಾಜಿಕ್ ಕಣ. ನಮ್ಮ ಹೆಣ್ಮಗು ಕಾಣೆ ಆಯ್ತಲ್ಲ, ನಾನು ಹೇಗೆ ಮಿಂಚುನಲ್ಲಿ ನನ್ನ ಮಗಳನ್ನ ಕಾಣ್ತಾ ಇದ್ದೀನೋ ಅವ್ರಿಗೂ ಅದೇ ಥರದ ವೈಬ್ ಇರ್ಬೋದು. ಸಿಂಪಲ್ ಇರ್ಬೋದು. ನಿಜವಾಗ್ಲೂ ಆ ಮಗು ಅದೃಷ್ಟ ದೇವತೆ ಕಣ. ನಿನ್ನ ಅದಕ್ಕೆ ಮಧ್ಯೆ ಮುದ್ದಾಗಿರೋ ಪ್ರೀತಿಯ ತೂಗು ಸೇತುವೆ ಕಣ ಅವಳಲ್ಲಿ. ನೀನ್ ಹೇಳ್ತಿದ್ದಲ್ಲ ಅವಳು ಲಕ್ಕಿ ಚಾಮ್ ಅಂತ, ನೀನ್ ಯಾಕೆ ಅವಳ ಹತ್ರ ಹೋಗಿ ಇನ್ನೊಂದ್ಸರ್ತಿ ನೀನು ಅತ್ತಿಗೆ ಒಂದಾಗೋ ತರ ಆಗ್ಲಿ ಅಂತ ಕೇಳ್ಕೊಬಾರ್ದು? ಇದ್ರ ಬಗ್ಗೆ ನಾನು ತುಂಬಾ ಸತಿ ಯೋಚನೆ ಮಾಡಿದ್ದೀನಿ ಅಂತ. ಬಟ್ ಏನ್ ಗೊತ್ತಾ, ಮಿಂಚು ಒಟ್ಟಾರಕ್ಕೆ ಬಂದಾಗ ಅವಳಿಗೆ ಮಾತು ಬರ್ತಾ ಇರಲಿಲ್ಲ ಅನ್ಕೊಂಡಿದ್ದೆ. ಆಮೇಲೆ ಅವಳಿಂದ ಏನೋ ಪವಾಡ ನಡಿಬೋದು ಅಂತ ಎಲ್ಲರೂ ಹೇಳ್ತಾ ಇದ್ರು. ನಾನು ನಡಿಬೋದೇನೋ ಅನ್ಕೊಂಡು ಅವಳ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡೆ. ಆ ಪವಾಡ ನಡೆದೋಯ್ತು, ಭೂಮಿಕಾ ಅವ್ರು ಸಿಕ್ಕಿಬಿಟ್ರು. ಬಟ್ ಈಗ ಅವಳಿಗೆ ಮಾತು ಬರುತ್ತೆ ಅಂತ ನನಗೆ ಗೊತ್ತಲ್ಲ. ಈಗ ನಾನೇನಾದ್ರೂ ಈ ಥರ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅವಳು 100 ಪ್ರಶ್ನೆ ಕೇಳ್ತಾಳೆ. ನಾನು ಏನಂತ ಉತ್ತರ ಕೊಡ್ಲಿ? ಅದು ಅಲ್ಲದೆ ಆಕಾಶು ಮತ್ತೆ ಅವಳು ಬಹಳ ಕ್ಲೋಸ್, ತುಂಬಾ ಮಾತಾಡ್ತಿರ್ತಾರೆ. ಆಮೇಲೆ ಭೂಮಿಕಾ ಮನೆಗೆ ಹೋಗಿ ಬಂದು ಮಾಡ್ತಿರ್ತಾಳೆ. ಅಲ್ಲೇನಾದ್ರೂ ಈ ವಿಷಯ ಬಾಯ್ ಬಿಟ್ಬಿಟ್ರೆ ಏನ್ ಮಾಡೋದು? ಪ್ರಾಬ್ಲಮ್ ಆಗಲ್ವಾ? ಕರೆಕ್ಟ್, ಈ ವಿಷಯ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಈಗ ಸುಮ್ಮನೆ ಇದ್ಬಿಡೋದೇ ಒಳ್ಳೇದಪ್ಪ. ಏನೋ ಅಂತಾರಲ್ಲ, ಅದೃಷ್ಟ ಒಲಿಯೋ ಟೈಮ್ಗೆ ದುರಾದೃಷ್ಟನ ಬೆನ್ನಿ ಕಟ್ಕೊಂಡ್ರು ಅಂತ. ಆ ತರ ಆಗ್ಬಾರ್ದು. ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ಕಣ. ಲಕ್ಕಿ ಚಾಮ್ ಜೊತೆಗಿರುವಾಗ ಬರ್ದೇ ಇರುತ್ತಾ? ವೇಟ್ ಮಾಡ್ಬೇಕು, ಕಾಯಣ. ಇದು ಇದೇ ಖುಷಿಗೆ ಅದೇ ಇನ್ನೊಂದು ಕಾಫಿ ಹೇಳ ಅಂತ. ಆಯ್ತು ಹೇಳಪ್ಪ. ಇನ್ನೊಂದು ಕಾಫಿ ಕೊಡಪ್ಪ, ಸ್ಟ್ರಾಂಗ್ ಇರ್ಲಿ. ರಾತ್ರಿಗೆ ಬಿಟ್ಕೊಳ್ಳೋಣ. ಬೇಕಲ್ಲಪ್ಪ. ಆಯ್ತು. ಅಮೃತಧಾರೆ